ಕೃಷಿ ಅವಲಂಬಿತ ರೈತರು ಮತ್ತು ಕೂಲಿ ಕಾರ್ಮಿಕರೇ ಅಧಿಕವಾಗಿರುವ ಗುಡಿಬಂಡೆ ತಾಲೂಕಿನಲ್ಲಿ ಮುಂಗಾರು ಪೂರ್ವದಲ್ಲಿಯೇ ಹೊಡೆದ ಮಳೆಯಿಂದ ಜಮೀನು ಹಸನು ಮಾಡುವ ಕಾಯಕದಲ್ಲಿ ರೈತರು ನಿರತರಾಗಿದ್ದಾರೆ. ಕಳೆದ ವರ್ಷ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬಹುತೇಕ ರೈತರು ಬೆಳೆಯನ್ನೇ ಇಟ್ಟಿರಲಿಲ್ಲ. ಇನ್ನು ಹಲವು ರೈತರು ಅರ್ಧಂಬರ್ಧ ತೇವಾಂಶದಲ್ಲಿ ಬೆಳೆ ಇಟ್ಟರೂ ಅದು ಮೊಳಕೆಯಲ್ಲಿಯೇ ಮುರುಟಿ ಹೋಗಿತ್ತು. ಇದರಿಂದ ತೀವ್ರ ಸಂಕಷ್ಟ ಅನುಭವಿಸಿದ್ದ ರೈತರಿಗೆ ಸರ್ಕಾರವು ಸಮರ್ಪಕವಾಗಿ ಸ್ಪಂದಿಸಿಲ್ಲ ಎಂಬ ಆರೋಪಗಳಿವೆ. ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬರ ಪರಿಹಾರ ನೀಡದೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡುತ್ತಲೇ ಈವರೆಗೂ ಕಾಲ ಕಳೆದಿದ್ದು, ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಬರ ಪರಿಹಾರ ಹಣವನ್ನ ಮಾತ್ರ ರೈತರ ಖಾತೆಗಳಿಗೆ ಜಮೆ ಮಾಡುವ ಕೆಲಸ ನಡೆಯುತ್ತಿದೆ. ಆದರೆ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದ ಪಾಲಾಗಿ ಬರ ಪರಿಹಾರ ಯಾಕೆ ವಿತರಿಸಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಈ ಸಂಬಂಧ ಪರಿಸರ ಪ್ರೇಮಿ ಗುಂಪುಮರ ಆನಂದ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಬಹಳಷ್ಟು ಅನುಕೂಲ ಮಾಡುತ್ತಿದೆ. ಈ ಬಾರಿ ರೈತರು ಜಮೀನು ಉಳುಮೆ ಮಾಡಲು ಹೊಲಕ್ಕೆ ಇಳಿದಿದ್ದಾರೆ. ಅಗತ್ಯವಿರುವ ಗೊಬ್ಬರ ಸಂಗ್ರಹಿಸಿ ಹಾಕುತ್ತಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಸೇರಿದಂತೆ ರಸಗೊಬ್ಬರವನ್ನ ಸಾಕಷ್ಟು ದಾಸ್ತಾನು ಮಾಡಬೇಕಿದೆ ಎಂದು ಹೇಳಿದರು. ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವ ಬೆಳೆಗಳಾದ ಮುಸುಕಿನ ಜೋಳ, ರಾಗಿ, ತೊಗರಿ, ನೆಲಗಡಲೆ ಮುಂತಾದ ಬಿತ್ತನೆ ಬೀಜ ಪೂರೈಕೆ ಮಾಡಬೇಕು ಎಂದು ಗುಂಪು ಮರದ ಆನಂದ್ ಒತ್ತಾಯಿಸಿದರು. ಈ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ. ಈ ಮುಂಗಾರು ಮಳೆಗೆ ಈ ಸಲ ಒಳ್ಳೆ ದೇವರು ವರುಣನ ಕೃಪೆ ಇದೆ. ಅದಕ್ಕೆಲ್ಲ ಉಳುಮೆ ಮಾಡಿದ್ದೀವಿ ಮತ್ತು ಸಾವಯವ ಗೊಬ್ಬರವನ್ನೇ ಹಾಕಿದ್ದೀವಿ. ರಾಸಾಯನಿಕ ಗೊಬ್ಬರ ಬಳಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಸಲ ಗೊಬ್ಬರವನ್ನು ಹೊಡಿಸಿ ಎಲ್ಲ ಉಳುಮೆ ಮಾಡಿಸಿದ್ದೀವಿ. ಜೊತೆಗೆ ಇಲ್ಲೇನಾಗುತ್ತೆ ಅಂದರೆ ರಾಸಾಯನಿಕಗಳಾದಾಗ ಬೆಳೆ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಸಾವಯವ ಗೊಬ್ಬರಗಳೇ ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ರಾಗಿ, ಜೋಳ, ಈ ಒಂದು ಸಜ್ಜೆ ಮತ್ತು ಈ ಹುರುಳಿ ಹಾಕಬೇಕು ಅಂದ್ಕೊಂಡಿದ್ದೀವಿ. ಈ ಬೀಜ ಬೇಕಾಗಿದ್ದರೆ ನಮ್ಮ ಕೃಷಿ ಇಲಾಖೆಯಲ್ಲಿ ಇವಾಗೆಲ್ಲ ಕೊಡ್ತಾ ಇದ್ದಾರೆ. ಅಲ್ಲಿ ನಾವು ತೆಗೆದುಕೊಂಡು ಬಂದು, ಯಾಕೆಂದರೆ ಕೃಷಿ ಇಲಾಖೆ ಅಂದಾಗ ಅಲ್ಲಿ ಮೆಡಿಸನ್ನ ಕ್ಲೀನಾಗಿ ಇಟ್ಟಿರ್ತಾರೆ. ಅಲ್ಲಿ ತಗೊಂಡ್ರೆ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಆ ಉದ್ದೇಶದಿಂದ ನಾವು ಕೃಷಿ ಇಲಾಖೆಯಲ್ಲೇ ಬೀಜಗಳನ್ನು ಖರೀದಿ ಮಾಡಿ ನಾವು ಹೊಲಗಳಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಸಹ ಈ ಸಲ ರಾಗಿ, ಜೋಳ ಹಾಕಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ರೈತನಿಗೆ ಮುಖ್ಯವಾಗಿ ಬೇಕಾಗಿರೋದು ಭೂಮಿ ದೇವರು ಕೊಟ್ಟಂಥ ವರ. ಇದನ್ನು ಉಳುಮೆ ಮಾಡಿ ದೇವರು ಇದನ್ನು ಭೂಮಿ ನಂಬಿದ್ರೆ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಕಷ್ಟಪಡಬೇಕು, ಒಳ್ಳೆ ಗೊಬ್ಬರ ಹಾಕಿ ಬೇಸಾಯ ಮಾಡಿದಾಗ ಖಂಡಿತವಾಗಲೂ ಕೂಡ ನಮಗೆ ಪ್ರತಿಫಲ ಬರುತ್ತೆ. ವರ್ಣನ ಕೃಪೆನೂ ಇರಬೇಕು. ಕೃಷಿ ಇಲಾಖೆ ಅಧಿಕಾರಿ ಶಂಕರಯ್ಯ ಮಾತನಾಡಿ, ತಾಲೂಕಿನಲ್ಲಿ 22,000 ಹೆಕ್ಟೇರ್ ಜಮೀನಿದ್ದು ಅದರಲ್ಲಿ 14,000 ಎಕರೆ ಜಮೀನು ಸಾಗುವಳಿ ರೈತರು ಸಿದ್ಧತೆ ಮಾಡುತ್ತಿದ್ದಾರೆ ಎಂದ್ರ. ಈಗಾಗಲೇ ಮುಂಗಾರು ಮಳೆ ಮುನ್ಸೂಚನೆಯಂತೆ ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಲಿದೆ. ರೈತರಿಗೆ ಬೇಕಾಗಿರುವ ಬಿತ್ತನೆ ಬೀಜ ವಿತರಿಸಲು ಸಿದ್ಧತೆ ಪೂರ್ಣಗೊಳಿಸಲಾಗಿದೆ. ರೈತರು ಈ ಬಾರಿಯೂ ಬೆಳೆಗೆ ವಿಮೆ ಮಾಡಿಸಿಕೊಳ್ಳಬೇಕು. ಇದರಿಂದ ಪರಿಹಾರ ಸಿಗುತ್ತದೆ ಎಂದು ತಿಳಿಸಿದರು. ಈ ಪ್ರತಿ ಮುಂಗಾರಲ್ಲಿ ನಾವು ಮುಂಗಾರಿಗೆ ಸಕಲ ಸಿದ್ಧತೆಗಳು ಇಲಾಖೆ ಕಡೆಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಈ ವರ್ಷನಷ್ಟು 24-25ನೇ ಸಾಲಿಗೆ ಬೇಕಾಗಿರುವಂತಹ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ಮತ್ತು ಕೀಟನಾಶಕಗಳು ಮತ್ತು ಲಘು ಪೋಷಕಾಂಶಗಳು ಏನೇನು ರೈತರು ಬೇಕೋ ಇದನ್ನೆಲ್ಲ ನಾವು ಆಲ್ರೆಡಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ತಾಲೂಕಿನಲ್ಲಿ 2 ರೈತ ಸಂಪರ್ಕ ಕೇಂದ್ರ ಇದ್ದು, 2 ರೈತ ಸಂಪರ್ಕ ಕೇಂದ್ರಕ್ಕೂ ಸಹ ಬಿತ್ತನೆ ಬೀಜಗಳಾದ ರಾಗಿ, ಮುಸ್ಕಿನ ಜೋಳ, ನೆಲಗಡಲೆ ಮತ್ತು ತೊಗರಿ, ಅಲಸಂದಿ ಎಲ್ಲ ಈಗಾಗಲೇ ಶೇಖರಣೆ ದಾಸ್ತಾನು ಮಾಡಲಾಗಿದೆ. ಅದೇ ರೀತಿ ನಮಗೆ ಈ ವರ್ಷಕ್ಕೆ ಬೇಕಾಗಿರುವಂಥ ರಸಗೊಬ್ಬರಗಳ ಒಂದು ಎಸ್ಟಿಮೇಟ್ ಮಾಡಿ ನಾವು ಬೇಡಿಕೆ ಸಲ್ಲಿಸಿದ್ದು, ಈಗ ಅದ್ರ ಪ್ರಕಾರ ನಮಗೆ ತಿಂಗಳು ಇಷ್ಟಿಷ್ಟು ಬೇಡಿಕೆ ಅಂತ ಕೊಟ್ಟಿರ್ತೀವಿ. ಅದ್ರ ಪ್ರಕಾರ ಆಲ್ರೆಡಿ ನಮಗೆ ದಾಸ್ತಾನಾಗಿದೆ. ಈ ತಾಲೂಕಿನಲ್ಲಿರುವಂಥ ಎಲ್ಲ ಕೃಷಿ ಪರಿಕರ ಮಾರಾಟಗಾರರಲ್ಲಿ ರಸಗೊಬ್ಬರಗಳು, ಕೀಟನಾಶಕಗಳು ಮತ್ತು ಅಲ್ಲೂ ಸಹ ಬಿತ್ತನೆ ಬೀಜಗಳು ಲಭ್ಯವಿದ್ದು, ರೈತರು ನಮಗೆ ನಮ್ಮ ಜಮೀನಿಗೆ ಮತ್ತು ಬೆಳೆಗೆ ಯಾವ ಔಷಧಿಗಳು ಅಥವಾ ಕೀಟನಾಶಕಗಳಾಗಲಿ ಅಥವಾ ರಸಗೊಬ್ಬರಗಳು ಬೇಕು ಅವುಗಳನ್ನ ಪಡೆದುಕೊಳ್ಬೋದು. ಇಲಾಖೆಯಿಂದ ಈಗ ಇನ್ನೇನು ಮುಂಗಾರು ಪ್ರಾರಂಭವಾಗಿರೋದ್ರಿಂದ ಬೇಕಾಗಿರುವಂತಹ ಕೃಷಿ ಉಪಕರಣಗಳನ್ನು ಸಹ ನಾವು ಒದಗಿಸ್ತೀವಿ. ಈ ವರ್ಷ ರಿಯಾಯಿತಿ ದರದಲ್ಲಿ ಸಹ ನೀಡಲಾಗಿರುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರ್ತೀವಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.